ಯೂಟ್ಯೂಬರು ಹೊಸ ಪಾಲಿಸಿಗರು ಜುಲೈ 15ನೇ ತಾರೀಕಿಂದ ಹೊಸ ಪಾಲಿಸಿ ಆ್ಯಡ್ ಮಾಡ್ತಾ ಇದ್ದಾರೆ. ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕು ಅಂತಂದರೆ ಇದಂತೂ ಆ್ಯಡ್ ಮಾಡೇ ಮಾಡ್ತಾರೆ. ಸೊ ನಾನು ಹೇಳೋ ಇದರಲ್ಲಿ ಒಂದು 5 ಪಾಯಿಂಟಲ್ಲಿ ನಿಮ್ಮ ಕ್ಯಾಟಗರಿಲಿ ಯಾವ ಥರ ಬಂದರೆ ದಯವಿಟ್ಟು ಮಾನಿಟೈಸೇಷನ್ನ ಮರೆತುಬಿಡಿ. ಏನಕ್ಕೆ ಅಂತಂದರೆ ಈಗ ಆಲ್ರೆಡಿ ನಾವು 1000 ಸಬ್ಸ್ಕ್ರೈಬರ್ಗೆ ಮತ್ತು 4000 ವಾಚ್ ಅವರ್ಸ್ಗೆ ಇಪ್ಪತ್ತು ಲಾಗ್ ಹಾಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂಚೂರು ಇರಲಿ ಅಂತ ಗಾಯದ ಮೇಲೆ ಉಪ್ಪು ಖಾರ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಕನ್ನಡ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರೂ ಸ್ವಾಗತ. ಸೊ ಜುಲೈ 15ನೇ ತಾರೀಕಿಂದ ಹೊಸದಾಗಿ ಪಾಲಿಸಿ ತರ್ತಿದ್ದಾರೆ. ಮೊದಲು ಹೆಂಗಿತ್ತು ಅಂತಂದರೆ ಪಾಲಿಸಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರು ಜೊತೆಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು, ಇಲ್ಲ ಅಥವಾ ಶಾರ್ಟ್ಸಲ್ಲಿ 10 ಮಿಲಿಯನ್ ಶಾರ್ಟ್ಸ್ ಕಂಪ್ಲೀಟ್ ಆಗಿರೋ 3 ತಿಂಗಳಲ್ಲಿ ಅದು ಚಾನಲ್ ಮಾನಿಟೈಸೇಷನ್ ಆಗ್ತದೆ. ಅದ್ರ ಜೊತೆಗೆ ನಿಮ್ಮ ಚಾನಲಲ್ಲಿ ಬಯೋದಲ್ಲೆಲ್ಲ ಬರ್ಕೋಬೇಕಿದ್ದು ಸ್ವಲ್ಪ ಆಳು ಮುಳು ಕಸ ಕಟ್ಟಿ ಬರ್ಕೊಂಡು ಅದೆಲ್ಲ ಆದಮೇಲೆ ಅದೆಲ್ಲ ಚೆಕ್ ಮಾಡಿ ರಿವ್ಯೂ ಮಾಡಿ ಮಾನಿಟೈಸೇಷನ್ ಮಾಡ್ಕೊಡ್ತಾರೆ. ಬಟ್ ಆದರೆ ಈಗ ಅದ್ರ ಅಂಡರಲ್ಲಿ ಈಗ ಹೊಸದಾಗಿ ಇನ್ನೊಂದು 5 ಪಾಯಿಂಟ್ಗಳನ್ನ ಹಾಕಿ ಹೊಸ ಪಾಲಿಸಿ 15ನೇ ತಾರೀಕಿಂದ ತರ್ತಾ ಇದ್ದಾರೆ. ಡೆಫಿನೆಟ್ಲಿ ಅಂತೂ ಭಾಳ ಇದಾಗ್ಬಿಡುತ್ತೆ. 5 ಪಾಯಿಂಟ್ ಯಾವುದಾದ್ರು ಅಂತ ಹೇಳ್ತೀನಿ, 5 ಇಲ್ಲ 4 ಬರ್ಬೋದು ಎಕ್ಸಾಕ್ಟಾಗಿ. ಫಸ್ಟ್, ಮಾಸ್ ಪ್ರೊಡ್ಯೂಸ್ ಕಂಟೆಂಟ್ ಬ್ಯಾನ್. ಮಾಸ್ ಪ್ರೊಡ್ಯೂಸ್ ಅಂತಂದರೆ ಗೊತ್ತಾ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇರ್ತಾರೆ ವೀಡಿಯೋನ. ಆ ವಿಡಿಯೋನು ನೀವು ನಿಮ್ಮ ಚಾನಲಲ್ಲಿ ಆ್ಯಡ್ ಮಾಡ್ತಾ ಇರ್ತೀರಾ. ಆ್ಯಡ್ ಮಾಡ್ತಾ ಹೋಗ್ತಾ ಇದ್ರೆ ಅದು ಮಾಸ್ ಪ್ರೊಡಕ್ಷನ್ ಅದು ಅಂಡರಲ್ಲಿ ಬರುತ್ತೆ. ಸೊ ಆಗ ನಿಮ್ಮ ಚಾನಲ್ಲು ಗ್ಯಾರಂಟಿ ಮಾನಿಟೈಸೇಷನ್ ಆಗಿದ್ವಿ, ಡಿಮಾನಿಟೈಸೇಷನ್ ಆಗ್ಬೋದು. ಇದೊಂದು ಗ್ಯಾಪ್ ಇಟ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ ಬಂದು ಆಟೋ ವಾಯ್ಸ್. ಮತ್ತು ಎಲ್ಲರೂ ಏನು ಮಾಡೋರು ಅಂತಂದರೆ ನ್ಯೂಸ್ನ ತಗೊಳ್ಳೋರು ಗೂಗಲಲ್ಲಿ ತಗೊಂಡು ಎಲ್ಲಿ ವಾಯ್ಸ್ ಜನ್ರೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋರು. ಡೈಲಿ ಒಂದೊಂದು ನ್ಯೂಸ್ನ ಅಪ್ಲೋಡ್ ಮಾಡ್ತಾರೆ. ಬಟ್ ಆದರೆ ಈಗ ಏನು ಆ ಥರ ಆಗಲ್ಲ. ಸೊ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ ಅದನ್ನು ಡಿಮಾನಿಟೈಸೇಷನ್ ಮಾಡ್ತಾರೆ. ಡೆಫಿನೆಟ್ಲಿ ಯೂಟ್ಯೂಬ್ 15ನೇ ತಾರೀಕಿಂದ ಸ್ಟ್ರಿಕ್ಟಾಗಿ ಎಲ್ಲರಿಗೂ ಹೇಳಿದ್ದಾರೆ. ಅದನ್ನು ನಿಮ್ಮ ಚಾನಲ್ ಏನೋ ನಿಮ್ಮ ಅಂಡರಲ್ಲಿ ಬರ್ತಾ ಇದೆ ಅಂದರೆ ಈಗಲೇ ನಿಲ್ಲಿಸಿ ನಿಮ್ಮ ಓನ್ ವಾಯ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಓನ್ ವಾಯ್ಸ್ನ ಆ್ಯಡ್ ಮಾಡಿದ್ರು ಚಾನಲ್ ಮಾನಿಟೈಸ್ ಆಗಿ. ಏನಕ್ಕೆ ಅಂತಂದರೆ ನಿಮ್ಮ ಸ್ವಂತ ಕಂಟೆಂಟ್ ಇರಬೇಕು. ಜನ್ರೇಟ್ ಆಗಿರ್ಬೋದು, ಬಟ್ ಅದರ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಆ್ಯಡ್ ಮಾಡಿದ್ಮೇಲೆ ಅದು ಚಾನಲ್ ಮಾನಿಟೈಸೇಷನ್ಗೆ ಡೆಫಿನೆಟ್ಲಿ ಆಗುತ್ತೆ. ಸೊ ವಾಯ್ಸ್ ನ್ಯೂಸ್ ರೀಡ್ ಮಾಡ್ತಾ ಇದ್ರೆ ಆ ಚಾನಲ್ ಡಿಮಾನಿಟೈಸೇಷನ್ ಡೆಫಿನೆಟ್ಲಿ ಆಗುತ್ತೆ. ನೆಕ್ಸ್ಟ್, ರಿಯಾಕ್ಷನ್ ವಿಡಿಯೋ ವಿತೌಟ್ ಏನು. ಈಗ ಉದಾಹರಣೆ ಹೇಳ್ಬೇಕು ಅಂದರೆ ಯಾರೋ ಮಿಸ್ಟರ್ ಬೀಸ್ಟ್ ಒಂದು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋನ ತೆಗೆದು ನಿಮ್ಮ ಚಾನಲ್ಗೆ ಹಾಕೋತೀರಾ. ಚಾನಲ್ ಹಾಕೊಂಡು ಅದರಲ್ಲಿ ನಿಮ್ದು ಏನೂ ಹಾಕಿರಲ್ಲ. ಸೊ ಏನಂದ್ರೆ ನಿಮ್ಮ ಫೇಸ್ ರಿಯಾಕ್ಷನು ಏನೋ ಅದರಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಯೂಟ್ಯೂಬರ್ ಕೇಳ್ತಾ ಇರೋದು ಏನಂತಂದರೆ ವ್ಯಾಲ್ಯೂ ಆ ವಿಡಿಯೋದಲ್ಲಿ ವ್ಯಾಲ್ಯೂ ಕಂಟೆಂಟ್ ಏನಾದ್ರು ಇದ್ದರೆ ಮಾತ್ರ ಆ ಚಾನಲ್ಗೆ ಮಾತ್ರ ಬೆಲೆ. ಅದು ಬಿಟ್ಟು ನೆಕ್ಸ್ಟ್ ಇನ್ಯಾವ ಚಾನಲ್ಗೂ ಮಾನಿಟೈಸೇಷನ್ ಕೊಡೋಣ. ಇನ್ ಕೇಸ್ ಮಾನಿಟೈಸೇಷನ್ ಆಗಿದ್ರು ಡಿಮಾನಿಟೈಸೇಷನ್ ಡೆಫಿನೆಟ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಜನರೇಟೆಡ್ ವಿಡಿಯೋ. ಇದು ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಜನರೇಟೆಡ್ ವಿಡಿಯೋನ ಡೆಫಿನೆಟ್ಲಿ ಆಲ್ರೆಡಿ ಅವಾಗಲಿಂದ ಹೇಳ್ತಾ ಇದ್ರು. ಈಗ ಆಲ್ರೆಡಿ 15ನೇ ತಾರೀಕಿಂದ ಸ್ಟ್ರಿಕ್ಟ್ ರೂಲ್ಸ್ ತಂದಿದ್ದಾರೆ. ಜನರೇಟೆಡ್ ವಿಡಿಯೋ ಮಾಡಿ ಆಗ್ತಾ ಇದ್ರೆ ನಿಮ್ಮ ಚಾನಲ್ ಅಂತೂ ಡೆಫಿನೆಟ್ಲಿ ಮಾನಿಟೈಸೇಷನ್ ಆಗಲ್ಲ. ಡಿಮಾನಿಟೈಸೇಷನ್ ಆಗಿದ್ರೂ ಅದನ್ನು ಡಿಲೀಟ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ. ಸೊ ನಿಮ್ಮ ಹತ್ರ 50,000 ಸಬ್ಸ್ಕ್ರೈಬರ್ ಇರಲಿ, ನಾವು 1,00,000 1 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ರೂ ನಿಮ್ಮ ಚಾನಲ್ ಒಂದ್ಸಲಿ ಹೋಯ್ತು ಅಂತಂದ್ರೆ ಹೋಯ್ತು, ಮತ್ತೆ ನೀವು ಅದನ್ನು ತಗೊಳಕ್ಕೆ ಆಗಲ್ಲ. ನೆಕ್ಸ್ಟು, ಯೂಟ್ಯೂಬರ್ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಒರಿಜಿನಾಲಿಟಿ, ನಿಮ್ಮ ಟ್ಯಾಲೆಂಟ್ನ ನೀವೇ ಶೋ ಮಾಡಲಿ ಅಂತ. ಸೊ ನೀವೇನು ಮಾಡಿ ಅಂತಂದರೆ ನಿಮ್ಮ ಚಾನಲಲ್ಲಿ ನೀವೇ ಶುರು ಮಾಡ್ಕೊಂಡು ಜನರೇಟೆಡ್ ಇರಲಿ, ಸ್ವಲ್ಪ ಬೇಡ ಅಂತ ಹೇಳಲ್ಲ. ನನ್ನ ವಿಡಿಯೋದಲ್ಲಿ ನಾನು ಸುಮಾರು ಹೇಳಿದ್ದೀನಿ, ಅದನ್ನು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದಾ. ಸೊ ನೀವು ಯೂಸ್ ಮಾಡಿ, ಬಟ್ ಆದರೆ ನಿಮ್ಮ ಸ್ವಂತ ಕಂಟೆಂಟ್ನ ಅದಕ್ಕೆ ಆ್ಯಡ್ ಮಾಡಿ. ಡೈಲಾಗಿಂದ ಹಿಡಿದು ಸ್ಕ್ರಿಪ್ಟ್ ರೈಟಿಂದ ಹಿಡಿದು ಟೈಟಲಿಂದ ಹಿಡಿದು ಉದಾಹರಣೆಗೆ ಟೈಟಲ್ ಒಂದನ್ನು ಜನರೇಟ್ ಮಾಡ್ಕೊಂಡ್ರೆ ಅದಕ್ಕೆ ಸ್ವಲ್ಪ ನಿಮ್ದು ಇದನ್ನು ಮಾಡಿ. ಮತ್ತು ನಿಮ್ಮ ಫೇಸ್ನ ವೀಡಿಯೋದಲ್ಲಿ ಶೋ ಮಾಡಿ, ವ್ಯಾಲ್ಯೂ ಆ್ಯಡ್ ಮಾಡಿ. ಈ ವಿಡಿಯೋಯಿಂದ ಒಂದು ಸ್ವಲ್ಪ ಯಾರಿಗಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಯೂಟ್ಯೂಬರ್ ಗೊತ್ತಾದರೆ ಆ ಚಾನಲ್ನ ನಿಮ್ಮನ್ನ ಡೆಫಿನೆಟ್ಲಿ ಮಾನಿಟೈಸೇಷನ್ ಮಾಡ್ತಾರೆ. ನಿಮ್ಮ ಚಾನಲಲ್ಲಿ ಏನೂ ಇಲ್ಲ, ಜನರೇಟೆಡೇ ಬರೀ ಅಂತಂದ್ರೆ ಎಲ್ಲನೂ ಅದೇ ಮಾಡೋದಾದರೆ ನೀವೇನಕ್ಕೆ. ಸೊ ನಿಮ್ಗೆ ಅದನ್ನು ಫ್ರೀಯಾಗಿ ದುಡ್ಡು ಮಾಡೋಕ್ಕಿಲ್ಲ ಅಂದ್ರೆ ಒರಿಜಿನಾಲಿಟಿಗೋಸ್ಕರ ಫೋಕಸ್, ಓನ್ಲಿ ಒರಿಜಿನಲ್ ಕಂಟೆಂಟ್ಗೋಸ್ಕರ ಯೂಟ್ಯೂಬರ್ ಹೊಸ ರೂಲ್ಸ್ನ ತರ್ತಾ ಇದ್ದಾರೆ. ಸೊ ನೀವು ಅದನ್ನು ಅಂಡರಲ್ಲಿ ಕ್ಲೀನಾಗಿ ನಿಮ್ಮ ಚಾನಲ್ನ ಈಗ ಇದಿರೋದನ್ನು ಬಿಟ್ಟಾಕ್ಬಿಟ್ಟು ಹೊಸದಾಗಿ ನೀವೇ ಶುರು ಮಾಡ್ಕೊಂಡು ಹೋಗಿ. ನೆಕ್ಸ್ಟ್, ನಾವು ಕಂಟೆಂಟ್ ಕ್ರಿಯೇಟರ್, ಅದರಿಂದ ನಾವು ಯಾವ ಥರ ಇದು ಮಾಡ್ಕೋಬೋದು. ಸೊ ಏನು ಮಾಡಬೇಕು ಅಂತಂದರೆ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವೊಂದು ವಿಡಿಯೋ ಮಾಡಿದ್ರಿ, ವಿಡಿಯೋ ಜನರೇಟ್ ಮಾಡಿದ್ರಿ, ಅದಕ್ಕೆ ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಂಡು ಹೋಗಿ. ನಾನು ಹೇಳ್ತಾ ಇರೋದು ಹೆಂಗೆ, ನಿಮ್ಮ ವಾಯ್ಸ್ ಆ್ಯಡ್ ಮಾಡ್ತಿರೋ ಜೊತೆಗೆ ಫೇಸ್ನ ತೋರಿಸಿ. ಏನಾಗುತ್ತೆ, ಫೇಸ್ನ ತೋರಿಸಿ ವಿಡಿಯೋ ಮಾಡಿ. ವಿಡಿಯೋ ಮಾಡಾದ್ಮೇಲೆ ಅದು ಆಲ್ಮೋಸ್ಟ್ ನಿಮ್ಮದು ಒರಿಜಿನಲ್ ಕಂಟೆಂಟ್ಗೆ ಬರುತ್ತೆ, ಸರಿನಾ. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಅಂತಂದರೆ, ನೀವು ಅದೇ ಸ್ಟೋರಿ ಜನರೇಟ್ ಮಾಡ್ಕೊಂಡ್ರೆ ನಿಮ್ಮ ವಾಯ್ಸು ನಿಮ್ಮ ಇದನ್ನು ಆ್ಯಡ್ ಮಾಡಿ. ಅವಾಗ ಅದು ಒರಿಜಿನಲ್ ಕಂಟೆಂಟ್ ಆ್ಯಡ್ ಬರುತ್ತೆ. ಆಗ ಯೂಟ್ಯೂಬರು ರಿವ್ಯೂ ಮಾಡಿ ಡೆಫಿನೆಟ್ಲಿ ಮಾನಿಟೈಸೇಷನ್ ಮಾಡ್ಕೊಡ್ತಾರೆ. ಮತ್ತು ಈಗ ಆಲ್ರೆಡಿ ಆಲ್ಮೋಸ್ಟ್ ಈಗ ಇನ್ನೊಂದು ಡೌಟ್ ಏನಾಗಿದೆ ಅಂತಂದರೆ ಫೇಸ್ಲೆಸ್ ಚಾನಲ್ಗಳು ಉಳಿಯಲ್ವಾ ಅಂತ. ಸೊ ನಮಗೂ ಈ ಡೌಟ್ ಇದೆ, ಇನ್ನೂ ಕನ್ಫರ್ಮ್ ಎಲ್ಲೂ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಫೇಸ್ಲೆಸ್ ಚಾನಲ್ಗಳು ಡಿಲೀಟ್ ಆಗುವ ಸಾಧ್ಯತೆಗಳು ಇದೆ, ಮತ್ತು ಡಿಲೀಟ್ ಆಗದೇನೂ ಇರ್ಬೋದು. ಸೊ ಕೆಲವರು ಅದರಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿರ್ತಾರೆ.
ಸೊ ಅದಕ್ಕೆ ಯೂಟ್ಯೂಬ್ ಅವರು ಅದಕ್ಕೆ ರಿವ್ಯೂ ಮಾಡಿ ಏನಾದ್ರು ಒಂದು ಮಾಡ್ತಾರೆ. ಒಟ್ಟಿನಲ್ಲಿ ಅದನ್ನು ಆಲ್ಮೋಸ್ಟ್ ಈಗ 50-50 ಇದೆ. ಫೇಸ್ಲೆಸ್ ಚಾನಲ್ ಹೋಗುತ್ತೆ, ಹೋಗಲ್ಲ, ಎರಡೂ ಇದೆ. ಒಟ್ಟಿನಲ್ಲಿ ಅಫಿಷಿಯಲ್ ಎಲ್ಲೂ ಇದು ಮಾಡಿಲ್ಲ. ಒಟ್ಟಿನಲ್ಲಿ ಫೇಸ್ಲೆಸ್ ಚಾನಲ್ ವ್ಯಾಲ್ಯೂ ಆ್ಯಡ್ ಮಾಡಿಲ್ಲ ಅಂತಂದ್ರೆ ಆ ಚಾನಲ್ ಉಡಿಸ್ ಮಾಡ್ತಾರೆ ಪಕ್ಕ. ಅದೊಂದು ಯೂಟ್ಯೂಬರ್ ಅಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನೇ ಮಾಡ್ತಾರೆ ಏನೇ ಆಗಲಿ, ನೀವು ಫೇಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ ಮತ್ತೆ ಇದು ಮಾಡ್ಕೊಂಡು ಹೋದ್ರೆ ನಿಮಗೆ ಡೆಫಿನೆಟ್ಲಿ ಮಾನಿಟೈಸೇಷನ್ ಮಾಡ್ತಾರೆ. ಮತ್ತೆ ಲಾಸ್ಟ್ ಗ್ರೂಪ್ ಇದಂತೂ ಭರ್ಜರಿ. ಇದಂತೂ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಮೊದಲೇ ಶಾರ್ಟ್ಸಲ್ಲಿ ರೆವಿನ್ಯೂ ಕಡಿಮೆ ಬರ್ತಾ ಇತ್ತು. ಸೊ ಈಗ ಇನ್ನೊಂದು ಶಾರ್ಟ್ಸ್ಗೂ ರೆವಿನ್ಯೂ ಜೊತೆಗೆ ಇನ್ನೊಂದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ನೀವು ಶಾರ್ಟ್ಸ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದ್ರು ಆ್ಯಡ್ ಮಾಡ್ತೀರಿ ಗೊತ್ತಾ, ನೀವು ಶಾರ್ಟ್ಸಲ್ಲಿ ಅರ್ನಿಂಗ್ ಆಗುತ್ತೆ ಗೊತ್ತಾ, ಆ ಅರ್ನಿಂಗಲ್ಲಿ 50% ಅವ್ರಿಗೆ ಹೋಗುತ್ತೆ. 50% ನಿಮಗೆ ಮೊದಲೇ ಶಾರ್ಟ್ಸಲ್ಲಿ ರೆವಿನ್ಯೂ ಕಡಿಮೆ ಬರ್ತಾ ಇತ್ತು. ಸೊ ಇದರಲ್ಲೂ ಇನ್ನೂ ಕಿತ್ತಿ ಅವ್ರಿಗೂ ಕೊಡ್ತಾ ಇದ್ದಾರೆ, ಸರಿನಾ. ಇದು ಅಫಿಷಿಯಲಿ ಅವ್ರ ಪೇಜಲ್ಲಿ ಕೆಲವ್ರಿಗೆ ಶೋ ಆಗ್ತಿದೆ, ಕೆಲವ್ರಿಗೆ ಶೋ ಆಗ್ತಿಲ್ಲ. ನನಗೆ ಆಲ್ಮೋಸ್ಟ್ ಬೇರೆಯವರು ವೆಬ್ಸೈಟು ಬೇರೆಯವ್ರ ವಿಡಿಯೋಯಿಂದ ನೋಡಿ ನಾನು ವಿಡಿಯೋ ಮಾಡ್ತಾ ಇರೋದು, ಸರಿನಾ. ನನಗೂ ಅಫಿಷಿಯಲ್ ಆಗಿ ಎಲ್ಲೂ ಮೇಲ್ ಬಂದಿಲ್ಲ, ಏನು ಬಂದಿಲ್ಲ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಗೂ ಒಬ್ಬೊಬ್ಬರಾಗಿ ಮೇಲ್ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ನಿಮಗೂ ಬಂದಿರುತ್ತೆ, ಒಂದ್ಸಲಿ ಚೆಕ್ ಮಾಡಿ ನೋಡಿ ಏನೇನು ಅಂಡರಲ್ಲಿ ಯಾವ್ದಾದ್ರು ವಿಡಿಯೋಗಳೆಲ್ಲ ಡಿಲೀಟ್ ಆಗುತ್ತೆ, ಯಾವುದೇ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಯಾವುದೇ ಚಾನಲ್ ಆಗಿರೋದನ್ನ ಡಿಮಾನಿಟೈಸೇಷನ್ ಮಾಡ್ತಾ ಇದ್ದಾರೆ ಅಂತೂ ತುಂಬ. ಈಗಂತೂ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಅಂತಂದರೆ ಇದೇ ಆಗ್ತಲ್ಲ. ಕೆಲವರು ಅಂತೂ ಹೊಸ ಯೂಟ್ಯೂಬರ್ಗಳಂತ ಬೇಡ ಅವರು ಒಬ್ಬರು ನಾವು ಯಾಕೆ ಅಂತ ಡಿಮೋಟಿವೇಟ್ ಆಗಬೇಡಿ. ಅವ್ರು ಏನೇ ಮಾಡಲಿ ನಿಮ್ಮ ವ್ಯಾಲ್ಯೂನ ನೀವು ಆ್ಯಡ್ ಮಾಡಿ, ನೀವು ಹೊಸ ವಿಡಿಯೋ ಮಾಡಿ, ನೀವು ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡಿ ಆರಾಮಾಗಿ. ಆಗಲ್ವಾ ತಲೆನೇ ಕೆಡಿಸ್ಕೊಬಿಡಿ. ನಂತರ ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡಿ, ಯಾಕೆ ತಲೆ ಕೆಡಿಸ್ಕೊತೀರ. ವಿಡಿಯೋ ಒಟ್ನಲ್ಲಿ ಮಾಡ್ತಾನೆ ರೀ, ಯಾವತ್ತಾರು ಒಂದಿನ ಡೆಫಿನೆಟ್ಲಿ ನಿಮ್ಮ ಕಂಟೆಂಟು ಮಾನಿಟೈಸೇಷನ್ ಆಗುತ್ತೆ. ಬಟ್ ಒರಿಜಿನಲ್ ಕಂಟೆಂಟ್ ಮಾಡಿ, ಸರಿನಾ. ಜನರೇಟೆಡ್ ವಿಡಿಯೋ ಎತ್ಕೊಂಡ್ಬಂದ್ಬಿಟ್ಟು ನಿಮ್ಮ ವಾಯ್ಸ್ ಆ್ಯಡ್ ಮಾಡೋದು, ಇಲ್ಲ ವಾಯ್ಸ್ ಆ್ಯಡ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಮಾನಿಟೈಸೇಷನ್ ಡೆಫಿನೆಟ್ಲಿ ಆಗಲ್ಲ. ಸುಮಾರು ಜನ ಹೇಳ್ತಾರೆ ಆಗುತ್ತೆ ಅಂತ. ಆಗೋದೇ ಇಲ್ಲ ಗುರು. ಈಗ 15ನೇ ತಾರೀಕು ಹೊಸ ರೂಲ್ಸ್ ಬರ್ತಾ ಇದೆ. ಹೊಸ ರೂಲ್ಸಲ್ಲಿ ಎಲ್ಲರಿಗೂ ಪಕ್ಕ ನೋಡ್ಕೊಳ್ಳಿ, ಚಾನಲ್ ಉಡಿಸ್ ಮಾಡೇ ಮಾಡ್ತಾರೆ, ಸರಿನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮಾಡಿಬಿಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಈ ಥರ ವಿಡಿಯೋಗಳನ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಡಬಲ್ ಒತ್ತಿ ದಬಾಯಿಸಿ.